ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಬಗ್ಗೆ, ಹಾಗೆ ಇವಾಗ ಇನ್ನೇನು ಆಗಸ್ಟ್ 1ನೇ ತಾರೀಕು ಇವತ್ತು, ಹಾಗಾದರೆ ಜುಲೈ ತಿಂಗಳು ಕರೆಂಟ್ ಬಿಲ್ ಬರುತ್ತಾ, ಹೇಗೆ, ಹಾಗೆ ಪರಿಷ್ಕರಣೆ ಎಲ್ಲಿವರೆಗೂ ಬಂದಿದೆ, ಮುಗೀತಿದೆಯಾ ಏನು ಅನ್ನೋದ್ರ ಬಗ್ಗೆ, ಹಾಗೆ ಕೆಲವೊಂದು ಗೊಂದಲಗಳು ಶುರುವಾಗಿದೆ ಈ ಗೃಹಜ್ಯೋತಿ ಪರಿಷ್ಕರಣೆ ಬಗ್ಗೆ. ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಗೃಹಜ್ಯೋತಿ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ವಿಷಯನ ತಿಳ್ಕೊಂಡಿರಲೇಬೇಕು. ಸೊ ಸ್ಕಿಪ್ ಮಾಡ್ದಲೇ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ತುಂಬ ಜನ ವಿಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ನೋಡ್ತಿರೋರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಜ್ಯೋತಿ ಪರಿಷ್ಕರಣೆ ಇನ್ನೂ ಕೂಡ ನಡೀತಾ ಇದೆ. ಇವಾಗ ಜುಲೈ 1ನೇ ತಾರೀಕಿಂದ ಈ ಗೃಹಜ್ಯೋತಿ ಪರಿಷ್ಕರಣೆ ಮಾಡ್ತಾ ಇರೋದು. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಈ ಗೃಹಜ್ಯೋತಿ ಯೋಜನೆ ಉಪಯೋಗನ ಪಡ್ಕೊಳ್ತಿದ್ದಾರೆ. ತುಂಬ ಜನ ಗೃಹ ಬಳಕೆಗೆ ಕೊಡುವಂತಹ 200 ಉಚಿತ ಫ್ರೀ ಯೂನಿಟ್ ಏನಿದೆ ಇದನ್ನ ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ. ಹಾಗೆ ತುಂಬ ಜನ ಅದರಲ್ಲೂ ಬೆಂಗಳೂರಂತ ಕಡೆ ಕೆಲಸಕ್ಕೆ ಅಂದ್ಬಿಟ್ಟು ಬೇರೆ ರಾಜ್ಯದವರು ಕೂಡ ಬಂದಿರ್ತಾರೆ, ಮನೆ ಬಾಡಿಗೆಗಾಗಿರ್ಬೋದು. ಹಾಗೆ ಸೊ ಅಂಥವ್ರುಗಳು ಕೂಡ ಈ ಒಂದು ಯೋಜನೆಗಳ ಲಾಭ ಪಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಅಂಥವ್ರನ್ನೆಲ್ಲ ಈ ಒಂದು ಯೋಜನೆಯಿಂದ ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಈ ಪರಿಷ್ಕರಣೆ ಶುರು ಮಾಡಿದ್ದು. ಜುಲೈ 1ನೇ ತಾರೀಕಿಂದ ಈ ಮರು ಅರ್ಜಿ ಪರಿಶೀಲನೆ ಶುರುವಾಯಿತು. ಬಟ್ ಇದುವರೆಗೂ ಕೂಡ ಕೇವಲ 84.84 ಲಕ್ಷ ಜನ ಫ್ಯಾಮಿಲಿ ಮಾತ್ರ ಇನ್ನೂ ಕೂಡ ಪರಿಷ್ಕರಣೆ ಮಾಡಿರೋದು. ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಒಂದು ಸರ್ವರ್ ಪ್ರಾಬ್ಲಮ್. ನಾನು ಹಿಂದೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ. ಯಾಕಂದರೆ ಇವಾಗ ಏನು ಅಧಿಕಾರಿಗಳು ಆ್ಯಪ್ ಮೂಲಕ ಈ ಒಂದು ಪರಿಶೀಲನೆ ಮಾಡ್ತಿದ್ದಾರೆ, ಆ್ಯಪು ತುಂಬ ಸ್ಲೋ ಆಗಿದೆಯಂತೆ. ಸರ್ವರು ಅಂದರೆ ಇವಾಗ ಏನು ಪರಿಶೀಲನೆ ಮಾಡಬೇಕಾದ್ರೆ ಡಾಕ್ಯುಮೆಂಟ್ನೆಲ್ಲ ಫಲಾನುಭವಿಗಳದ್ದು ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಲ್ವಾ. ಸೊ ಹಾಗಾಗಿ ಒಬ್ರೊಬ್ರದ್ದು ಅಪ್ಲೋಡ್ ಮಾಡೋಕ್ಕೂ ಕೂಡ ಸಾಕಷ್ಟು ಟೈಮ್ ತಗೊಳ್ತಿದೆ. ಹಾಗೇನೇದಾಗಿ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ತುಂಬಾ ಸ್ಲೋ ಆಗ್ತಾ ಇದೆ. ಸೊ ಡಾಕ್ಯುಮೆಂಟ್ನೆಲ್ಲ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅಧಿಕಾರಿಗಳಿಗೆ. ಜೊತೆಗೆ ಜನಗಳು ಕೂಡ ಒಬ್ರೊಬ್ರು ಸಪೋರ್ಟ್ ಮಾಡ್ತಿದ್ದಾರೆ, ಕೆಲವೊಬ್ರು ಸಪೋರ್ಟ್ ಮಾಡ್ತಿಲ್ಲ. ಅದರಲ್ಲೂ ಕೂಡ ಅಪಾರ್ಟ್ಮೆಂಟಲ್ಲಿರೋ ಜನಗಳು. ಹಾಗೆ ಶ್ರೀಮಂತರು ಈ ಒಂದು ಮರುಪರಿಶೀಲನೆ ಅರ್ಜಿ ಏನು ಸಲ್ಲಿಸೋಕ್ಕೆ ಅಧಿಕಾರಿಗಳು ಹೋಗ್ತಾರೆ ಚೆಕ್ ಮಾಡಲಿಕ್ಕೆ. ಸೊ ಅಂಥವರು ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಲ್ಲ. ಏನು ಕೊಡಬೇಕು, ನಾವು ಆಲ್ರೆಡಿ ಒಂದ್ಸತಿ ಎಲ್ಲ ಡಾಕ್ಯುಮೆಂಟ್ನು ಕೊಟ್ಟು ಅಪ್ಲೈ ಮಾಡಿದ್ದೀವಿ, ಮತ್ತೆ ಯಾಕೆ ನಿಮಗೆ ಕೊಡಬೇಕು. ಅದರಲ್ಲೂ ಕೂಡ ಈ ಒಂದು ಮರುಪರಿಶೀಲನೆ ಅರ್ಜಿಲಿ ಆಗಿರ್ಬೋದು, ಅಥವಾ ಎಲ್ಲ ಡಾಕ್ಯುಮೆಂಟ್ನ ಕೇಳ್ತಾರಲ್ವ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಹಾಗೆ ರೇಷನ್ ಕಾರ್ಡು, ಸೊ ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ರೆಂಟ್ ಅಗ್ರಿಮೆಂಟ್, ಇದೆಲ್ಲದು ಕೇಳೋದ್ರಿಂದ ತುಂಬ ಜನ ಇದನ್ನು ರೆಫ್ಯೂಸ್ ಮಾಡ್ತಿದ್ದಾರಂತೆ ಮರುಪರಿಶೀಲನೆ ಅರ್ಜಿ ಸಲ್ಲಿಸೋದು. ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರ ಹತ್ರ ಇರೋದಿಲ್ಲ, ಕೆಲವೊಬ್ರು ನಮ್ಮ ಹತ್ರ ಇವಾಗಿಲ್ಲ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಈ ಥರ ಹೇಳೋದು. ಸೊ ಹೀಗಾಗಿ ಅಧಿಕಾರಿಗಳಿಗೆ ತುಂಬಾ ಲೇಟ್ ಆಗ್ತಿದೆ. ಟೋಟಲ್ ಆಗಿ ಗೃಹಜ್ಯೋತಿ ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿರೋದು 1.65 ಕೋಟಿ ಕುಟುಂಬಗಳು ಈ ಒಂದು ಗೃಹಜ್ಯೋತಿ ಯೋಜನೆ ಉಚಿತವಾಗಿ 200 ಯೂನಿಟ್ ಏನು ಕೊಡ್ತಿದ್ದಾರೆ ಅಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಬಟ್ ಇವಾಗ ಜುಲೈ 1ನೇ ತಾರೀಕಿಂದ ಶುರುವಾಗಿರೋದು. ಇವತ್ತು ಆಲ್ರೆಡಿ ಆಗಸ್ಟ್ 1ನೇ ತಾರೀಕು, 1 ತಿಂಗಳಾಗ್ತದೆ. ಬಟ್ ಕೇವಲ ಇನ್ನೂ 50% ಕುಟುಂಬದವ್ರದ್ದು ಮಾತ್ರ ಡಾಕ್ಯುಮೆಂಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಈ ಒಂದು ಲಾಸ್ಟ್ ಡೇಟ್ ಏನಿತ್ತು ಜುಲೈ 29ಕ್ಕೆ ಲಾಸ್ಟ್ ಡೇಟ್ ಇತ್ತು. ಬಟ್ ಇವಾಗ ಎಕ್ಸ್ಟೆಂಡ್ನ ಮಾಡಿದ್ದಾರೆ, ಆಗಸ್ಟ್ 31ನೇ ತಾರೀಕೊಳಗೆ ಮುಗಿಸ್ಲೇಬೇಕು ಅಂದ್ಬಿಟ್ಟು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಬಟ್ ಅವ್ರುಗಳು ಕೂಡ ಏನು ಮಾಡೋಕ್ಕಾಗಲ್ಲ ಅಲ್ಲ. ಒಂದು ಆ್ಯಪೇ ಸ್ಲೋ ವರ್ಕ್ ಆಗಲಿಲ್ಲ ಅಂತಂದರೆ, ಇವಾಗ ಫಲಾನುಭವಿಗಳು ಡಾಕ್ಯುಮೆಂಟ್ನ ಕೊಟ್ಟರು ಕೂಡ ಅವ್ರು ಅದನ್ನು ಅಪ್ಲೋಡ್ ಮಾಡಿ, ಮತ್ತು OTPನೂ ಅಷ್ಟೇ 2-3 OTP ಬರುತ್ತೆ. ಸೊ ಕೆಲವೊಬ್ರು ಮನೇಲಿ ಇರ್ತಾರೆ, ಕೆಲವೊಬ್ರು ಈಗ ಹಸ್ಬೆಂಡ್ ಹೆಸರಲ್ಲಿ ಅಪ್ಲೈ ಮಾಡಿರ್ತಾರೆ, ಸೊ ವರ್ಕಿಗೆ ಹೋಗಿರ್ತಾರೆ. ಸೊ ಪದೇ ಪದೇ ಕಾಲ್ ಮಾಡಬೇಕು, OTP ಕೇಳಬೇಕು, ನೆಟ್ವರ್ಕ್ ಪ್ರಾಬ್ಲಮ್ಮು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಬರ್ತಿರೋದ್ರಿಂದ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಸಂಗ್ರಹಣೆ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಕೇವಲ 50% ಅಷ್ಟೇ ಇನ್ನೂ ದಾಖಲೆಗಳನ್ನ ಕಲೆಕ್ಟ್ ಮಾಡಿರೋದು. ಹಾಗಾಗಿ ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ.
ನೀವುಗಳು ಕಮೆಂಟ್ ಮಾಡಿ ನಿಮ್ಮ ಮನೆಗೂ ಕೂಡ ಗೃಹಜ್ಯೋತಿ ಯೋಜನೆ ಪರಿಶೀಲನೆ ಆಯಿತಾ ನಿಮ್ಮ ಊರುಗಳಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಹಾಗಾಗಿ ಕೆಲವು ಊರುಗಳಲ್ಲಿ ಅಥವಾ ಕೆಲವು ಅಧಿಕಾರಿಗಳು ಹೇಗೆ ಮಾಡ್ತಿದ್ದಾರೆ ಅಂತಂದರೆ ಒಂದೊಂದು ಏರಿಯಾದಲ್ಲೂ ಕೂಡ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರಂತೆ. ಅಂದರೆ ಇದೆಲ್ಲ ಕಡೆಗೂ ಇಲ್ಲ, ಕೆಲವೊಂದು ಕಡೆ ಒಂದೊಂದು ಮನೆಗೂ ಕೂಡ ಅಧಿಕಾರಿಗಳೇ ಬಂದು ಡಾಕ್ಯುಮೆಂಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಕೆಲವು ಕಡೆ ಕ್ಯಾಂಪ್ಗಳನ್ನ ಮಾಡ್ತಿದ್ದಾರೆ. ಅಂತಂದರೆ ಈಗ ಒಂದು ಏರಿಯಾ ಅಂತ ಇಟ್ಕೊಂಡ್ರೆ ಆ ಏರಿಯಾದಲ್ಲಿರೋ ಪಾರ್ಕ್ ಅಥವಾ ಯಾವುದಾರ ದೇವಸ್ಥಾನ ಅಥವಾ ಯಾವ್ದಾರ ಆಫೀಸ್, ಈ ಥರ ಗ್ರಾಮ ಪಂಚಾಯತಿ ಈ ಥರ ಆಫೀಸ್ ಇರುತ್ತಲ್ಲ, ಸೊ ಅಂಥ ಕಡೆ ಕ್ಯಾಂಪ್ ಮಾಡ್ತಿದ್ದಾರೆ. ಅಂತಂದರೆ ಆ ಏರಿಯಾದವರೆಲ್ಲರೂ ಕೂಡ ಅವ್ರುಗಳೇ ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ಅಧಿಕಾರಿಗಳಿರೋ ಜಾಗಕ್ಕೆ ಬಂದಾಗ ಅವರು ಫಾರ್ಮ್ನ ಫಿಲ್ ಮಾಡಿಕೊಂಡು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲದೂ ಚೆಕ್ ಮಾಡಿ ವೆರಿಫೈ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರಂತೆ. ಸೊ ಕೆಲವು ಕಡೆ ಆ ಥರ ಮಾಡ್ತಿದ್ದಾರೆ. ಅಕಸ್ಮಾತ್ ನಿಮ್ಮದು ಇನ್ನೂ ಏನಾದರೂ ಗೃಹಜ್ಯೋತಿ ಯೋಜನೆ ಪರಿಶೀಲನೆಗೆ ಅರ್ಜಿ ಕೊಟ್ಟಿಲ್ಲ ಅಥವಾ ಏನು ಅಂತಂದರೆ ನೀವು ಒಂದ್ಸತಿ ವಿಚಾರಿಸಿ. ನಿಮ್ಮ ಊರುಗಳಲ್ಲೂ ಕೂಡ ಏನಾದರೂ ಕ್ಯಾಂಪ್ ಮೂಲಕ ಮಾಡ್ತಿದ್ದಾರಾ ಅಥವಾ ಮನೆಗೆ ಬರ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವಾಗೆ ಹೋಗಿ ಕಲೆಕ್ಟ್ ಮಾಡಬೇಕು, ಇನ್ಫಾರ್ಮೇಷನ್ ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕು ಅಂತಂದರೆ ನೀವು ಒಂದ್ಸತಿ ವಿಚಾರಿಸ್ಕೊಳ್ಳಿ, ಅಕಸ್ಮಾತ್ ಇನ್ನೂ ಬಂದಿಲ್ಲ ಅಂದರೆ. ಯಾಕಂದರೆ ಇನ್ನೂ ಕೂಡ ಒಂದು ತಿಂಗಳು ಟೈಮ್ ಇದೆ. ಹಾಗಾಗಿ ಸೊ ವಿಚಾರಿಸ್ಕೊಂಡು ಕ್ಯಾಂಪ್ ನಡೀತಿದ್ರೆ ನೀವುಗಳೇ ಹೋಗಿ ಅಲ್ಲಿ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಿದ್ದಾರೆ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಯಾರ ಹೆಸರಲ್ಲಿ ನೀವು ಗೃಹಜ್ಯೋತಿ ಯೋಜನೆ ಅಪ್ಲೈ ಮಾಡಿದ್ರಿ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು, ಅವರ ಆಧಾರ್ ಕಾರ್ಡ್ ಕೊಡಬೇಕು, ಹಾಗೆ ಅವರ ವೋಟರ್ ಐ ಡಿ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು, ಹಾಗೆ ರೇಷನ್ ಕಾರ್ಡು, ಹಾಗೆ ಅವ್ರು ಏನಾರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ಪ್ಯಾನ್ ಕಾರ್ಡ್ನ ಕೊಡಬೇಕಾಗತ್ತೆ. ನೆಕ್ಸ್ಟು ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಪ್ಯಾನ್ ಕಾರ್ಡು, ಹಾಗೆ ವೋಟರ್ ಐ ಡಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ವೋಟರ್ ಐ ಡಿ ಇದಿಷ್ಟನ್ನು ಕೂಡ ಕೊಡಬೇಕಾಗತ್ತೆ. ಇದಿಷ್ಟು ಡಾಕ್ಯುಮೆಂಟ್ನು ಕೂಡ ತೊಗೊಂಡೋಗ್ಬೇಕಾಗತ್ತೆ. ಅಲ್ಲೊಂದು ಫಾರ್ಮ್ ಕೊಟ್ಟಿರ್ತಾರೆ. ಸೊ ಆ ಫಾರ್ಮ್ನು ಕೂಡ ಹೇಗೆ ಫಿಲ್ ಮಾಡೋದು ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ತಿಳಿಸಿದ್ದೆ ನಿಮಗೆ. ಏನಿಲ್ಲ, ಯಾರ ಹೆಸರಲ್ಲಿ ಅರ್ಜಿ ಸಲ್ಲಿಸಿರ್ತೀರಾ ಅವರ ಹೆಸರು ಆಗಿರ್ಬೋದು, ಅವರ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಹಾಗೆ ವೋಟರ್ ಐ ಡಿ ನಂಬರ್ ಆಗಿರ್ಬೋದು, ಹಾಗೆ ಫೋನ್ ನಂಬರು ಯಾರ ಫಲಾನುಭವಿಗಳ ಹೆಸರಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ ಅವ್ರ ಫೋನ್ ನಂಬರ್ನೇ ಮೆನ್ಷನ್ ಮಾಡಿ. ಬೇರೆಯವ್ರದ್ದು ಯಾರ್ದಾರ ನೀವೇನಾರು ಫೋನ್ ನಂಬರ್ ಮೆನ್ಷನ್ ಮಾಡಿದ್ರು ಕೂಡ ಅದು ಮುಂದೆ ಪ್ರಾಬ್ಲಮ್ ಆದರೂ ಆಗ್ಬೋದು. ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆದು ಡಿ.ಕೆ. ಶಿವಕುಮಾರ್ ಅವರು ಅದೇ ಹೇಳಿರೋದು, ಯಾರೆಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಆ ಫಲಾನುಭವಿಗಳದ್ದೇ ಫೋನ್ ನಂಬರ್ ಕೊಡಬೇಕು. ಅವರ ಹಸ್ಬೆಂಡ್ದೇ ಕೊಟ್ಟಿದ್ದೀನಿ ಅಥವಾ ಮಕ್ಳದ್ದು ಕೊಟ್ಟಿದ್ದೀನಿ ಅಂತ ಹೇಳಂಗಿಲ್ಲ, ಅವ್ರದ್ದೇ ಕೊಟ್ಟಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸೇಫರ್ ಸೈಡ್ ಯಾರ ಹೆಸರಲ್ಲಿ ನೀವು ಅಪ್ಲೈ ಮಾಡಿರ್ತೀರ ಗೃಹಜ್ಯೋತಿ ಯೋಜನೆದು ಅವ್ರದ್ದೇ ಫೋನ್ ನಂಬರ್ ಕೊಡಿ. ಹಾಗೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ನೀವು ಎಸ್ ಅಂತ ಆಪ್ಷನ್ನ ಕೊಟ್ಟರೆ ನೀವು ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಕೂಡ ಮೆನ್ಷನ್ ಮಾಡಬೇಕು. ಸೊ ಇದೆಲ್ಲ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಫೋಟೋ ಕೂಡ ಕೇಳ್ತಾರೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ತೊಗೊಂಡೋಗಿ ಈ ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ಡಾಕ್ಯುಮೆಂಟ್ನೆಲ್ಲ ಮೊಬೈಲಲ್ಲೇ ಅಪ್ಲೋಡ್ ಮಾಡಿಕೊಂಡು ನಿಮಗೆ ವಾಪಸ್ ಕೊಡ್ತಾರೆ. ಸೊ ಜಾಸ್ತಿ ಏನು ಕಷ್ಟ ಏನಿಲ್ಲ, ಈಸಿಯಾಗಿ ಫಿಲ್ ಮಾಡ್ಬೋದು. ಇದು ಗೃಹಲಕ್ಷ್ಮಿ ಅಪ್ಲಿಕೇಶನ್ಗೆ ಮರುಪರಿಶೀಲನೆ ಬಗ್ಗೆ ಆಯಿತು. ಇವಾಗಿನ್ನೇನು ಆಗಸ್ಟ್ 1ನೇ ತಾರೀಕು, ಈಗ ನೆಕ್ಸ್ಟ್ ಜುಲೈ ತಿಂಗಳು ಕರೆಂಟ್ ಬಿಲ್ ಬರಬೇಕಾಗಿದೆ. ಸೊ ಬೆಸ್ಕಾಮಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಕರೆಂಟ್ ಬಿಲ್, ಅಂದರೆ ಜುಲೈ ತಿಂಗಳು ವಿದ್ಯುತ್ ಬಿಲ್ ಬಗ್ಗೆ. ಸೊ ನಿಮಗೂ ಕೂಡ ನಾನು ಆಗಲೇ ಹೇಳ್ದಂಗೆ ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂದರೆ ಕೇವಲ 50% ಅಷ್ಟೇ ಮರುಪರಿಶೀಲನೆ ಮಾಡಿರೋದ್ರಿಂದ ಅಲ್ಲಿ ಎಲ್ಲ ಅಧಿಕಾರಿಗಳು ಆ ಒಂದು ಮರುಪರಿಶೀಲನೆ ಆ ಪ್ರೋಸೆಸ್ಸಲ್ಲೇ ಬ್ಯುಸಿ ಇರೋದ್ರಿಂದ ಈಗ ಮನೆಗೂ ಕೂಡ ಬಂದು ಮೀಟ್ರ್ ಚೆಕ್ ಮಾಡಿ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಇವಾಗ ಲಾಸ್ಟ್ 3 ಮಂತ್ಸಿಂದ ಏನು ನಿಮ್ಮದು ಕರೆಂಟ್ ಬಿಲ್ ಬಂದಿರುತ್ತೆ, ಸೊ ಆ 3 ತಿಂಗಳ ಆವ್ರೇಜ್ನ ತೊಗೊಂಡು ನಿಮಗೆ ಕರೆಂಟ್ ಬಿಲ್ ಇಶ್ಯೂ ಮಾಡ್ತಾರೆ. ಅಂದರೆ ನಿಮಗೆ ಮನೆಗೆ ಬಂದು ಇಷ್ಟು ದಿನ ಹೇಗೆ ಮೀಟ್ರು ನೋಡಿ ನಿಮಗೆ ಕರೆಂಟ್ ಬಿಲ್ ಕೊಡ್ತಾಯಿದ್ರು ಆ ಥರ ಕೊಡೋದಿಲ್ಲ ಈ ಸತಿ. ನಾನು ಲಾಸ್ಟ್ 3 ಮಂತ್ಸಿಂದು ಆವ್ರೇಜ್ನ ತೊಗೊಂಡು ನೀವು ಏನು ನೀವು ಫೋನ್ ನಂಬರ್ ಕೊಟ್ಟಿರ್ತೀರಾ ಅಥವಾ ಇಮೇಲ್ ಐ ಡಿ ಕೊಟ್ಟಿರ್ತೀರಾ, ನಿಮಗೆ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ SMS ಬರುತ್ತೆ, ನಿಮ್ಮದು ಇಷ್ಟು ಬಿಲ್ ಇದೆ ಈ ಸತಿ ಅಂತ. ಇಲ್ಲ ಅಂತಂದರೆ ನೀವು ಇಮೇಲ್ ಐ ಡಿ ಕೊಟ್ಟಿದ್ದೀರಾ ಅಂತಂದರೆ ಇಮೇಲ್ ಐ ಡಿಗೆ ಬರುತ್ತೆ ನಿಮ್ಮದು ಇಷ್ಟು ಬಿಲ್ ಆಗಿದೆ ಅಂತ. ಸೊ 15 ಡೇಸ್ ಒಳಗೆ ನೀವು ಬಿಲ್ ಪೇ ಮಾಡಬೇಕಾಗತ್ತೆ. ಸೊ ಈ ತಿಂಗಳು ಇದೇ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲ ಅಧಿಕಾರಿಗಳು ಮರು ಅರ್ಜಿ ಸಲ್ಲಿಕೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಸತಿ ನಿಮಗೆ ಈ ಥರ ಆಗುತ್ತೆ. ಲಾಸ್ಟ್ 3 ಮಂತ್ಸಿಂದ ಆವ್ರೇಜ್ನ ತೊಗೊಂಡು ನಿಮಗೆ ಬಿಲ್ ಇಶ್ಯೂ ಮಾಡ್ತಾರೆ. ಸೊ ನೀವು ಅನ್ಕೋಬೋದು ಅಕಸ್ಮಾತ್ ಕಮ್ಮಿ ಜಾಸ್ತಿ ಬಂದರೆ ಏನು ಮಾಡೋದು ಅಂತಂದರೆ, ಈಗ ನೆಕ್ಸ್ಟು ಈಗ ಆಗಸ್ಟ್ 31ನೇ ತಾರೀಕು ಮುಗಿದ ಮೇಲೆ ಸೆಪ್ಟೆಂಬರಲ್ಲಿ ನಿಮಗೆ ಬಿಲ್ ಇಶ್ಯೂ ಮಾಡ್ತಾರಲ್ಲ, ಸೊ ಆವಾಗ ಜಾಸ್ತಿ ಆಗಿದ್ರೆ ಅಥವಾ ಕಮ್ಮಿ ಆಗಿದ್ರೆ
ಅವರು ಕರೆಕ್ಟಾಗಿ ಮಾಡಿ ಆ ಸತಿದ್ದು ಬಿಲ್ ಕೊಡ್ತಾರೆ. ಸೊ ಅದರಿಂದ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಈ ಸತಿ ಎಸ್ಪೆಷಲಿ ಬೆಸ್ಕಾಮ್ ಯಾರ್ಯಾರು ಬೆಸ್ಕಾಮ್ ಅಂಡರಲ್ಲಿ ಬರ್ತೀರಾ ನಿಮ್ಗಳಿಗೆ ಈ ಸತಿ ಬಿಲ್ಲು ಮೀಟ್ರ್ ಚೆಕ್ ಮಾಡಿ ಕೊಡೋದಿಲ್ಲ. ಸೊ SMS ಅಥವಾ ಇಮೇಲ್ ಮೂಲಕ ಬರುತ್ತೆ. ಸೊ ನಿಮ್ಗೆ ಎಷ್ಟು ಬಂದಿರುತ್ತೋ ಅಷ್ಟು ನೀವು ಪೇ ಮಾಡಬೇಕಾಗುತ್ತೆ 15 ಡೇಸ್ ಒಳಗೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನು ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಹೇಳ್ದಂಗೆ ಕ್ಯಾಂಪ್ಗಳು ಮಾಡ್ತಿದ್ದಾರೆ ಏನು ಅಂತ ವಿಚಾರಿಸ್ಕೊಳ್ಳಿ. ಇಲ್ಲ ಮನೆಗೂ ಬರ್ತಿದ್ದಾರೆ ಅಂತಂದರೆ ಅವ್ರು ಬಂದಾಗ ಫಾರ್ಮ್ನೆಲ್ಲ ಫಿಲ್ ಮಾಡ್ಕೊಡೋದಾಗಿರ್ಬೋದು, ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಆವಾಗ ನಿಮಗೆ ಪ್ರೋಸೆಸ್ ಮಾಡೋದು ಈಸಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದ್ರ ಬಗ್ಗೆ ಏನಾರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.